ಚನ್ನರಾಯಪಟ್ಟಣ ನನ್ನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ಸರ್ 49,000 ರೈತರ ಪಂಪ್ ಸೆಟ್ಗಳಿದಾವೆ ಸರ್. ಸುಮಾರು 100 ಕಾಯರ್ ಇಂಡಸ್ಟ್ರೀಸ್ಗಳಿದಾವೆ. ಇವತ್ತು ಗುಣಮಟ್ಟದ ಒಂದು ವಿದ್ಯುತ್ ಸರಬರಾಜು ಮಾಡುವ ಉದ್ದೇಶದಿಂದ ಕಲ್ಕೆರೆ ಅಂತ ವ್ಯಾಪ್ತಿನಲ್ಲಿ 220 kV ರಿಸೀವಿಂಗ್ ಸ್ಟೇಷನ್ ಈಗಾಗಲೇ ತಾಂತ್ರಿಕ ಅನುಮೋದನೆ ಆಗಿದೆ ತಮ್ಮ ಸಹಕಾರದಿಂದ. ಅದನ್ನು ಆಡಳಿತಾತ್ಮಕ ಅನುಮೋದನೆ ಮಾಡಿ ಆ ಒಂದು ಪ್ರಾಜೆಕ್ಟ್ನ ಆ ಭಾಗದ ರೈತ ಹಿತದೃಷ್ಟಿಯಿಂದ ಮಾಡಿಕೊಡಬೇಕು ಅನ್ನೋದು ಒಂದು. ನಂಬರ್ 2 MB ಕಾವಲ್ ಅಂತ ಇದೆ ಸರ್. ಆ ಭಾಗದಲ್ಲಿ 7 ಗಂಟೆಗಳ ಕಾಲ ಕರೆಂಟ್ ಸಿಗ್ತಾ ಇಲ್ಲ ರೈತರಿಗೆ. ಅದಕ್ಕೆ ಈಗಾಗಲೇ 2 ಬಾರಿ ಟೆಂಡರ್ ಆಯಿತು. ಸಿಂಗಲ್ ಬಿಡ್ ಆಗಿತ್ತು, ಕ್ಯಾನ್ಸಲ್ ಆಯಿತು. ಈಗ ಡಬಲ್ ಬಿಡ್ ಆಗಿದೆ. ಇಬ್ರು ಒಂದು ಬಿಡ್ಗೆ ಭಾಗವಹಿಸಿದ್ದಾರೆ. ಫೈನಾನ್ಷಿಯಲ್ ಬಿಡ್ ಕೂಡ ಈಗಾಗಲೇ ತೆರೆದಿದ್ದಾರೆ. ಅದನ್ನು ಕೂಡಲೇ ಅದನ್ನು ಫೈನಲೈಸ್ ಮಾಡಿ ಕಾಮಗಾರಿನ ತೆಗೆದುಕೋಬೇಕು. ಇಷ್ಟನ್ನು ನಿಮ್ಗೆ ಕೇಳ್ತಿದ್ದೀನಿ. ಮಾನ್ಯ ಸಭಾಧ್ಯಕ್ಷರ ಮೂಲಕ ತಾವು ಅವಕಾಶ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ತೀನಿ. ಈಗಾಗಲೇ ಸನ್ಮಾನ್ಯ ಸದಸ್ಯರಾದ ಬಾಲಕೃಷ್ಣ ಅವರು ಹೇಳಿದಂಗೆ 18,158 ಅಕ್ರಮ ಸಕ್ರಮ ಪೆಂಡಿಂಗ್ ಇತ್ತು. ಆದರೆ 17,712 ಮುಗಿದಿದೆ. 446 ಬಾಕಿ ಇದೆ. ಈಗಾಗಲೇ ಅದು ಸಮೇತ ಇನ್ನೊಂದು 9 ತಿಂಗಳಲ್ಲಿ 9 months 9 ತಿಂಗಳಲ್ಲಿ ಬಾಕಿ ಇರೋದು ಸಮೇತ ಪೂರೈಸಿಬಿಟ್ಟು ಎಲ್ಲ ಸರಿ ಮಾಡ್ತೀವಿ. ನೀವೆರಡು ಸಬ್ಸ್ಟೇಷನ್ ವಿಚಾರ ಹೇಳಿದ್ರ, ಅದೇ ಹೇಳ್ತಾ ಇದ್ದೀನಿ. ಈಗ ಅದೇನಾಗಿತ್ತು, ಮೊದಲು ನಮ್ಮ SR ರೇಟ್ ಹಳೆಯ ರೇಟ್ ಆಗಿತ್ತು. ಈಗ KPTC ಹೊಸದಾಗಿ SR ರೇಟ್ ಮಾಡಿದ್ದಾರೆ. ಆದಷ್ಟು ಬೇಗನೆ ಈಗಾಗಲೇ ಕರೀಲಿಕ್ಕೆಲ್ಲ ಸಿದ್ಧತೆ ಮಾಡ್ತಾ ಇದ್ದೀವಿ. ಟೆಂಡರ್ ಕರೆದುಬಿಟ್ಟು 2 ಸಬ್ಸ್ಟೇಷನ್ ಸಮೇತ ರಿಸೀವಿಂಗ್ ಸ್ಟೇಷನ್ ಸರ್. ಇನ್ನೊಂದು MB ಕಾವಲ್ ಸಬ್ ಸ್ಟೇಷನ್ ಟೆಂಡರ್ ಆಗೋಗಿದೆ. ಫೈನಾನ್ಷಿಯಲ್ ಬಿಡ್ ಓಪನ್ ಆಗಿದೆ. ಅವ್ರಿಗೆ ಕಾರ್ಯಾದೇಶ ಕೊಟ್ಟು ಕಾಮಗಾರಿ ಸ್ಟಾರ್ಟ್ ಆಗುತ್ತೆ. ಎರಡಕ್ಕೂ ಆದಷ್ಟು ಬೇಗನೆ ಅದನ್ನು ಮಾಡಿಸುವಂತ ಕೆಲಸ ಮಾಡಿಸಿ. ಧನ್ಯವಾದಗಳು ಸರ್.